ಇದು 3.5 ಎಕರೆ ತೋಟ, ಚಿತ್ರದುರ್ಗ ಜಿಲ್ಲೆ, ನಿಯರ್ ಬೈ ಚಿತ್ರಹಳ್ಳಿ. ಒಳ್ಳೆ ತೋಟ, 3.5 ಎಕರೆ ಅದ್ಭುತವಾದಂಥ ತೋಟ. ರಸ್ತೆ ಪಕ್ಕದಲ್ಲಿದೆ, ಆ ಕಡೆಯೂ ರಸ್ತೆ ಬರುತ್ತೆ, ಈ ಕಡೆಯೂ ರಸ್ತೆ ಬರುತ್ತೆ, ಎರಡೂ ಕಡೆ ರಸ್ತೆ. ಪಕ್ಕದಲ್ಲೂ ಸಮೇತ ಒಳ್ಳೆ ತೋಟ ಇದೆ, ಭಾಳ ಚೆನ್ನಾಗಿದೆ ತೋಟ ಮಾತ್ರ. ಎಲ್ಲ ಪಲ್ಲಕ್ಕೆ ಬಂದಿದೆ ಗಿಡ, 4 ಕಡೆಗೂ ತಂತಿ ಬೇಲಿ ಇದೆ. ಒಳ್ಳೆ ರೆಡ್ ಸಾಯಿಲು, ಒಳ್ಳೆ ಮಣ್ಣು ನೋಡಿ. ಈ ಥರ ಬರಬೇಕು ಮಣ್ಣು, ಈ ಥರ ರೆಡ್ ಸಾಯಿಲಿದ್ದು ಒಳ್ಳೆ ಗುಣಮಟ್ಟದ ಮಣ್ಣಾಗಿದ್ದು. ತೋಟ ಅದ್ಭುತವಾದಂಥ ತೋಟ, ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ಈ ಮಳೆಗಾಲ ಬಂತು ಅಂದರೆ ಅಡಿಕೆ ಮತ್ತು 3.5 ಎಕರೆ ತೋಟ ಎಲ್ಲ ಹೊಂಬಾಳೆ ಹೊಡಿತಾ ಇದೆ. ಮೂರುವರೆ ಎಕರೆ, ಇದು ಅದ್ಭುತವಾದಂಥ ತೋಟ. ಭಾಳ ಅಂದರೆ ಭಾಳ ಚೆನ್ನಾಗಿದೆ ಸ್ನೇಹಿತರೆ. ಇದರಲ್ಲಿ ಒಂದು ಗಿಡನೂ ಹೋಗಿಲ್ಲ, ಆ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ. ನೀರು ಸಮ ತುಂಬ ಚೆನ್ನಾಗಿದೆ. ಇದು ನಿಯರ್ ಬೈ ನಮ್ಮ ಚಿತ್ರದುರ್ಗ ಹೊಳಲ್ಕೆರೆಗೆ ನಿಯರ್ ಆಗುತ್ತೆ, ಚಿತ್ರದುರ್ಗಕ್ಕೂ ನಿಯರ್ ಆಗುತ್ತೆ. ಯಾರಾದರೂ ತೋಟ ರೆಡಿ ತೋಟ ಖರೀದಿ ಮಾಡಬೇಕಂದ್ರೆ ಇದು 3.5 ಎಕರೆ ಮಾಡಿಸಿದಂಥ ಜಾಗ. ನೀರಿನ ಸೋರ್ಸ್ ತುಂಬ ಚೆನ್ನಾಗಿದೆ, ತೋಟನೂ ತುಂಬ ಚೆನ್ನಾಗಿದೆ, ಎಲ್ಲ ಕೊಯ್ಲಿಗಿದೆ ಕಂಪ್ಲೀಟಾಗಿ. ಇಲ್ಲಿವರೆಗೂ ಬರುತ್ತೆ. ಇದು ನಮ್ಮ ಚಿತ್ರದುರ್ಗದಿಂದ ಈ ಜಮೀನಿಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ, ಇಲ್ಲ ಒಂದು 30 ಕಿಲೋಮೀಟ್ರ್ ಅಂತ ಅಂದ್ಕೊಳೋಣ. ಒಳ್ಳೆಯ ಜಮೀನು, 30 ಕಿಲೋಮೀಟ್ರ್ ಚಿತ್ರದುರ್ಗದಿಂದ. ಹೊಳಲ್ಕೆರೆಯಿಂದ ಆದರೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಅದ್ಭುತವಾದಂಥ ತೋಟ ಸ್ನೇಹಿತರೆ ಇದು. ಯಾರೆಲ್ಲ ವೀಡಿಯೋ ನೋಡ್ತಿದ್ರ, ಇದು ತೋಟ ರೆಡಿ ತೋಟ ಖರೀದಿ ಮಾಡಬೇಕಂದ್ರೆ ಇದು ಟೋಟಲಾಗಿ ನಮಗೆ 3.5 ಎಕರೆ ತೋಟ ಬರುತ್ತೆ. ಒಳ್ಳೆ ಬಜೆಟಲ್ಲಿದೆ ಇದು ತೋಟ. ಹಸಿರಿನ ನಾಡು ಅಂದರೆ ನಮ್ಮ ಶಿವಮೊಗ್ಗ ಹಾಗೂ ನಮ್ಮ ಚಿತ್ರದುರ್ಗ. ಒಳ್ಳೆ ತೋಟ. ತುಂಬ ಜನಕ್ಕೆ ಆಸೆ ತುಂಬ ಇರುತ್ತೆ, ನಾವು ಸಹ ಇದೇ ಈ ಥರ ಇಷ್ಟಪಡ್ತೀವಿ. ಒಳ್ಳೆ ಭೂಮಿ ಇದು, ಒಳ್ಳೆ ನೀರಿದೆ, ಅಡಿಕೆ ಕೊಯ್ಲು ಮಾಡೋದಕ್ಕೆ ಅನುಕೂಲ ಚೆನ್ನಾಗಿದೆ. ಮೇಂಟೆನೆನ್ಸ್ ಸ್ವಲ್ಪ ಏನು ಇರೋದನ್ನು ಸ್ವಲ್ಪ ಸರಿಯಾಗಿ ಮಾಡಿಕೊಂಡ್ರೆ ತೋಟ ಚೆನ್ನಾಗೆ ಉಳಿಸ್ಕೊಬೋದು. ಬೆಂಗಳೂರಿಂದ ಈ ಜಮೀನಿಗೆ 210 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಚೆನ್ನಾಗಿದೆ ತೋಟ ಮಾತ್ರ. 3.5 ಎಕರೆ, 3 ಬೋರ್ ಇದೆ ಇದರಲ್ಲಿ. ಬಂದು ತೋಟ ನೋಡಿ, ಆಮೇಲೆ ರೇಟಿಂದು ಬೇಕಾದ್ರೆ ಕುಂತು ಮಾತಾಡೋಣ. ತುಂಬ ಚೆನ್ನಾಗಿದೆ ತೋಟ. ಇದು ಹೇಳೋದಕ್ಕೆ 60 ಲಕ್ಷ ಒಂದು ಎಕರೆ ಹೇಳ್ತಾಯಿದ್ದಾರೆ. ಚೆನ್ನಾಗಿದೆ, ಎಲ್ಲ ಫಸ್ಲಲ್ಲಿದೆ ತೋಟ, ಅದ್ಭುತವಾದಂಥ ತೋಟ.